ರಷ್ಯಾ ಮತ್ತು ಚೈನಾ ಜೊತೆಗೆ ಅಮೇರಿಕ ಇರೋದರಿಂದಾಗಿ ಇಂಥ ಬಡ ದೇಶಗಳು ಈ ಒಂದು ಏನಪ್ಪ ಅಂದ್ರೆ ಈ ಟೆರರಿಸಮ್ ಆ್ಯಕ್ಟಿವಿಟೀಸ್ ಮೇಲೆ ನಂಬಿಕೆ ಇಟ್ಟಿದ್ದರಿಂದಾಗಿ ಇವತ್ತು ಎರಡೂ ದೇಶಗಳು ಅಪಾಯಕಾರಿ ಸ್ಥಿತಿಯಲ್ಲಿದ್ದಾವೆ. ಏನಾಗ್ತದೆ ಗೊತ್ತಿಲ್ಲ. ಆದರೆ ಅಲ್ಲಿದ್ದಂಥ ಪಾಪ ಜನಸಾಮಾನ್ಯರಿಗೆ ಮಾತ್ರ ಸದಾ ನರಕ. ಅದರಲ್ಲೂ ಮಹಿಳೆಯರಿಗಂತೂ ಅಲ್ಲಿ ಯಾವುದೇ ಸ್ವತಂತ್ರ ಇಲ್ಲ ಅನ್ನೋದು ಬಿಡಿಸಿಡಬೇಕಾಗಿಲ್ಲ. ಅವ್ರ ಪರಿಸ್ಥಿತಿ ಇನ್ನೂ ನಾಜೂಕಾದಂತ ಹೇಳ್ತಾ ಇದು ನಿಲ್ಲುವುದು ಯಾವಾಗ ಅಂತಂದಾಗ ಎಲ್ಲಿವರೆಗೆ ಇವರು ಆರ್ಥಿಕವಾಗಿ ಸ್ವಕಾಲ ತಮ್ಮ ಕಾಲ ತಾವು ನಿಲ್ಲುವುದಿಲ್ವೋ ಅಲ್ಲಿಗೂ ಇದೆಲ್ಲ ನಡೆಯುವುದು ಅಂತ ಅನ್ನಿಸ್ತದೆ. ನೋಡ್ಬೇಕಷ್ಟ. ಆದರೂ ಅಫ್ಘಾನಿಸ್ತಾನ ಮೊದಲಿಗಿದ್ದು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಒಂದು ಹಂತಕ್ಕೆ ಬಂದದ. ಪಾಕಿಸ್ತಾನ ಸಹಿತ ಇನ್ನಷ್ಟು ಎಲ್ಲ ರೀತಿ ಹೋಯ್ತಪ್ಪ ಅಂದ್ರೆ ಅದಕ್ಕೂ ಅಲ್ಲಿ ಭಾಳ ಕಷ್ಟ ಅದ. ಉದ್ಯೋಗಗಳಿಲ್ಲ ಅಲ್ಲಿ ಜನಕ್ಕೂ. ಒಟ್ಟಿನಲ್ಲಿ ಕಡೆಗೆ ಚಿಕ್ಕಾಡಿದ ಕಡೆ ಹೋಗುವಂಥ ಪ್ರಸಂಗ ಬರ್ಬೋದು. ಒಟ್ಟಿನಲ್ಲ ಏನೋ ಇರಲಿ, ಇದು ಅಲ್ಲಿ ವಸ್ತುಸ್ಥಿತಿ. ಅದಕ್ಕಾಗಿ ನಾವು ಎಚ್ಚರಿಂದ ನಮ್ಮ ದೇಶದಲ್ಲೇ ಈ ವಿಷಯ ಕುರಿತಾಗಿ ಮಾತಾಡಿ ಒಂದು ರೀತಿ ಬ್ರದರ್ ಆಗಿ ಚೆನ್ನಾಗಿ ಬದುಕೊಂಡು ಹೋಗೋದು ಯೋಗ್ಯ. ಇಲ್ಲ ನಮ್ಮದು ಪರಿಸ್ಥಿತಿ ಇದೆ ಅದ. ಯಾಕೆ ಶಿಕ್ಷಣ ಎಲ್ಲರಿಗೂ ಇಲ್ಲ ಪೂರ್ಣ ಪ್ರಮಾಣದಲ್ಲ. ನಾವು ಶಿಕ್ಷಣದತ್ತ ಮತ್ತು ಉದ್ಯೋಗ ಸೃಷ್ಟಿ ಕೃಷಿ ಅಂತ ಗಮನ ಹರಿಸಿದ್ರೆ ಮೋಸ್ಟ್ಲಿ ನಾವು ಆ ಅಪಾಯಕ್ಕೆ ಜಾರಲಿಕ್ಕೆ ಇಲ್ಲ. ಯಾಕಂದ್ರೆ ರಷ್ಯಾ ಅದೇ ಕಾಲಕ್ಕೆ ರಷ್ಯಾ ಅಂತ ದೋಸ್ತಿ ಅದು ಇದ್ದಿರಲ್ಲ. ಚೈನಾ ಮತ್ತು ನಮ್ಮ ಅಮೇರಿಕಾ ಯಾವಾಗ ಹೊರತಾರೋ ಗೊತ್ತಿಲ್ಲ. ಅವರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ನೆನಪಿರಲಿ ಅಂತ ಹೇಳ್ತಾ ಅಫ್ಘಾನ್ ಮತ್ತು ಪಾಕಿಸ್ತಾನ ಸಂಘರ್ಷ ಮಾತ್ರ ನಮಗೊಂದು ಪಾಠ ಆಗಲಿ ಅಂತ ಮತ್ತೆ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.